ಹನುಮದ್ ರಥ ಹಾಗೂ ಹನುಮ ಜಯಂತಿ ಎಂದು ಹೇಳಲಾಗಿದೆ. ಸರಳ ಭಾಷೆಯಲ್ಲಿ ಥರ್ಡ್ ಐ ಕರ್ನಾಟಕ 09 ನಮ್ಮ ಚಾನಲ್ಗೆ ಸ್ವಾಗತ. ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ ಫೋನನ್ನು ಬಳಸಿ. ಮಾರ್ಗಶಿರ ಶುಕ್ಲ ತ್ರಯೋದಶಿಯಂದು ಚಿಕ್ಕ ವಯಸ್ಸಿನಲ್ಲೇ ಮಹಾಜ್ಞಾನಿ ಹಾಗೂ ಪರಾಕ್ರಮಿಯಾದ ಬಾಲಕ ಹನುಮಂತನು ಕೆಂಪಗೆ ಹೊಳೆಯುತ್ತಿದ್ದ. ಸೂರ್ಯದೇವನನ್ನು ಹಣ್ಣು ಎಂದು ಭಾವಿಸಿ ಆತನನ್ನು ತಿನ್ನಲು ಹೋದಾಗ ಸೂರ್ಯದೇವನು ತನ್ನ ವಜ್ರಾಯುಧವನ್ನು ಬಾಲಕನ ಮೇಲೆ ಪ್ರಹಾರ ಮಾಡಿದಾಗ ಪೆಟ್ಟು ತಿಂದ ಹನುಮಂತ ಭೂಲೋಕಕ್ಕೆ ಅಪ್ಪಳಿಸುತ್ತಾನೆ. ಸೂರ್ಯನಿಂದ ಮಗನ ಮೇಲೆ ಆದ ಹತ್ಯೆಯಿಂದ ಕೋಪಗೊಂಡ ವಾಯುದೇವರು ತನ್ನ ಮಗ ಹನುಮಂತನನ್ನು ಕರೆದುಕೊಂಡು ಒಂದು ಗುಹೆಯೊಳಗಡೆ ಅಂತರ್ಮುಖಿಯಾಗುತ್ತಾನೆ. ವಾಯುದೇವರು ಈ ರೀತಿ ಕುಪಿತರಾಗಿ ಅಡಗಿಕೊಂಡ ಪರಿಣಾಮ ಪ್ರಪಂಚದಾದ್ಯಂತ ಉಸಿರಾಟದ ತೊಂದರೆ ಉಂಟಾದಾಗ ದೇವಾನುದೇವತೆಗಳು ಬ್ರಹ್ಮದೇವರ ಬಳಿಗೆ ಹೋಗಿ ವಾಯುದೇವರ ಜೊತೆ ಸಂಧಾನ ಮಾಡಬೇಕೆಂದು ಕೋರಿದಾಗ ಅವರೆಲ್ಲರ ಇಚ್ಛೆಯಂತೆ ಬ್ರಹ್ಮನು ವಾಯುದೇವರ ಬಳಿಗೆ ಬಂದು ಹನುಮಂತನಿಗೆ ಚಿರಂಜೀವಿಯಾಗುವಂತೆ ಹರಸಿದ ದಿನವೇ ಮಾರ್ಗಶಿರ ಮಾಸದ ಶುದ್ಧ ತ್ರಯೋದಶಿ. ಹಾಗಾಗಿ ಅಂದು ಹನುಮದ್ ರಥವನ್ನು ಆಚರಿಸುವವರಿಗೆ ಸಕಲ ಅಭೀಷ್ಟವೂ ಲಭ್ಯವಾಗುವುದು ಎಂಬ ಪ್ರತೀತಿ ಇದೆ. ಹನುಮದ್ ರಥದಂದು ನಿರಾಹಾರನಾಗಿದ್ದು ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಹನುಮಂತನನ್ನು ಷೋಡಶೋಪಚಾರಗಳಿಂದ ಪೂಜಿಸಿ ಭಕ್ಷ್ಯಭೋಜನಗಳನ್ನು ಹಲಸಿನ ಹಣ್ಣು ಜೇನುತುಪ್ಪಗಳನ್ನು ನೈವೇದಿಸಿ ವಾಯನದಾನ ನೀಡಿ ಹಳದಿ ಬಣ್ಣದ 13 ಗ್ರಂಥಿಗಳ ದಾರವನ್ನು ಕಟ್ಟಿಕೊಳ್ಳಲಾಗುತ್ತದೆ. ಹನುಮನ ಜನ್ಮಸ್ಥಳವಾದ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಬೆಟ್ಟದಲ್ಲಿಯೂ ಹನುಮ ಮೂಲಾಧಾರಿಗಳ ಸಮ್ಮುಖದಲ್ಲಿ ಅತ್ಯಂತ ವೈಭವೋಪೇತವಾಗಿ ಹನುಮದ್ ರಥ ಆಚರಿಸಲ್ಪಡುತ್ತದೆ. ಮಾರ್ಗಶಿರ ಶುಕ್ಲ ತ್ರಯೋದಶಿಯಂದು ಹನುಮದ್ ರಥ ಆದರೆ ಕೇಸರಿ ಹಾಗೂ ಅಂಜನಾ ದಂಪತಿಗಳಿಗೆ ಹಂಪೆಯಲ್ಲಿರುವ ಕಿಷ್ಕಿಂಧೆಯ ಅಂಜನಾದ್ರಿ ಬೆಟ್ಟದಲ್ಲಿ ಹನುಮಂತನು ಹುಟ್ಟಿದ ದಿನವನ್ನು ಹನುಮ ಜಯಂತಿಯೆಂದೇ ಚೈತ್ರ ಮಾಸದ ಶುಕ್ಲ ಪೌರ್ಣಮಿಯಂದು ಆಚರಿಸಲಾಗುತ್ತದೆ. ಜಯ ರಾಮ ಶ್ರೀರಾಮ ಜಯ ಜಯ ರಾಮ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಸ್ಪಷ್ಟವಾಗಿಲ್ಲದಿದ್ದಲ್ಲಿ